ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಕ್ತ ನಾಗೇಂದ್ರಹಾರಾಯ ತ್ರಿಲೋಚನಾಯ ಮಹಾದೇವರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನಿನ್ನ ಭಕ್ತಿಗೆ ಮೆಚ್ಚಿದೆ. ಏನು ಬೇಕು ಕೇಳು. ಮಹಾದೇವ, ಈ ಹೆಣ್ಣಿನಿಂದ ನನಗೆ ಸಾವು ಬರುವಂತೆ ವರವನ್ನು ಕೊಡು. ಇವಳಿಂದ ನನಗೆ ರಕ್ಷಣೆಯನ್ನು ಕೊಡು ಮಹಾದೇವ. ತಥಾಸ್ತು. ಮಹಾದೇವ, ನಿಮ್ಮ ವರದ ನೆರಳಿನಿಂದ ಈ ದುಷ್ಟ ಉಂಡು ಜಗತ್ತಿಗೆ ಕಂಟಕ ಆಗ್ತಾನೆ. ಇವನ್ನ ಸಂಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ದೇವಿ, ನಿನ್ನಿಂದ ಇವನನ್ನು ಸಂಹಾರ ಮಾಡಲು ಸಾಧ್ಯವಿಲ್ಲ. ಇವನಿಗೆ ಆ ವರವನ್ನು ಕೊಟ್ಟಾಗಿದೆ. ನಿನ್ನ ಶಕ್ತಿಗಷ್ಟೇ ಇವನನ್ನು ಸಂಹಾರ ಮಾಡುವ ಶಕ್ತಿ ಇದೆ. ನಿನಗಲ್ಲ. ಇನ್ನು ನನ್ನನ್ನು ಸಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ನನಗೆ ಸಾವೇ ಇಲ್ಲ. ಯಾರಿವಳು? ಜಗತ್ತಿನ ಅಷ್ಟು ಸೌಂದರ್ಯವನ್ನು ತನ್ನಲ್ಲಿ ಇಟ್ಟುಕೊಂಡವಳು. ಓಂ ನಮಃ ಶಿವಾಯ. ಮಹಾಸಾಧ್ವಿ ಸುಂದರಿ ನಯನ ಮನೋಹರಿ
ಈ ಸೌಂದರ್ಯ ಅನುಭವಿಸುವ ಸುಂದರ ಕ್ಷಣಗಳು. ನನ್ನ ಏನು ಮಾಡ್ಬೇಡ. ನನ್ನ ಪೈಗೆ ತೀರಿಸು ಬಾ. ನನ್ನ ತೀರಿಸು ಬಾ. ಯಾರ್ ನೀನು? ಕಾಮಾಸುರ, ಕಾಮಘೋರ ಪ್ರಚಂಡ. ನನ್ನ ಭಾವಗಳಲ್ಲಿ ಬಂದಿಯಾಗುವ ಬಾ ಸುಂದರಿ, ಬಾ. ಬಾ ಬಂದಿಯಾಗು, ಬಾ ಬಾ. ಇಲ್ಲ, ನನ್ ಗಂಡನ್ ಬಿಟ್ಟು ಬೇರೆ ಯಾರು ನನ್ ಮನ್ಸಿಗೆ ಬರೋದಿಲ್ಲ. ಅದು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾದ ವಿಚಾರ. ನಾನು ಅಸುರ. ಈ ಲೋಕದ ನಿಯಮ ನನಗೆ ಅನ್ವಯಿಸುವುದಿಲ್ಲ. ಈ ಕಾಮಾಸುರ ಬಯಕೆನ ಒಪ್ಪಿಕೋಬಾ. ಬೇಡ, ದೂರ ಹೋಗು, ದೂರ ಹೋಗು. ಬೇಡ, ನನ್ ಬಿಟ್ಬಿಡು. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು. ಒಬ್ಬಳು ಯಾರೆಂದು ತಿಳಿದು ಬಾ ಎಂದರೆ ಒಬ್ಬಳನ್ನು ನೋಡಿದ ತಕ್ಷಣ ನಿನ್ನ ಹೆಸರಿನಂತೆ ವರ್ತಿಸುವೆಯಾ? ಇದೇ ಕಾರಣಕ್ಕೆ ನೀನು ಇಷ್ಟು ವರ್ಷ ಪಾತಾಳ ಲೋಕದಲ್ಲಿ ಇದ್ದೆ ಎಂದು ಮರೆತು ಬಿಟ್ಟೆಯಾ? ಸಹಸ್ರಾರು ವರ್ಷಗಳಿಂದ ಪಾತಾಳ ಲೋಕದ ಕತ್ತಲಲ್ಲಿ ಕಳೆದು ಹೋದ ನಾನು ಕಣ್ಣೆದುರು ಒಬ್ಬಳು ಚೆಲುವೆ ಕಾಣಿಸಿದಾಗ ವಾಂಚೆ ಆಗುವುದು ಪ್ರಕೃತಿ ನಿಯಮವಲ್ಲವೇ? ಮುಂದಿನ ಕೆಲಸ ಹೇಳುತ್ತೇನೆ. ಓ, ಇವಳೇನಾ ಸಾಧ್ವಿ? ನಾಗಿಣಿಯ ಕಾರಣದಿಂದ ವಿಧವೆ ಆಗಬೇಕಿದ್ದ ಸಾಧ್ವಿ. ಗುರುಗಳೇ, ಈಗ ನಾನೇನು ಮಾಡಬೇಕು? ನಿನ್ನ ಅವಶ್ಯಕತೆ ಸದ್ಯಕ್ಕಿಲ್ಲ. ಬೇಕಿದ್ದಾಗ ನಾನೇ ಕರೆಸಿಕೊಳ್ಳುವೆ. ಅಪ್ಪಣೆ ಗುರುದೇವ. ನನಗೀಗಿರುವ ಮುಖ್ಯವಾದ ಕೆಲಸ ನಿನ್ನನ್ನು ಕರೆಸಿದ್ದು ಏಕೆ ಎಂದು ನೋಡುತ್ತಿರುವೆಯಾ?
ನೋಡು ನನ್ನ ಕಣ್ಣನ್ನೇ ದಿಟ್ಟಿಸಿ ನೋಡು. ನಿನ್ನ ಮನಪಟಲದಲ್ಲೊಂದು ಮುಖದರ್ಶನವಾಗುತ್ತಿದೆಯೇ? ಹೋಗು, ಅವನನ್ನು ಸಂಹರಿಸಿ ಬಾ. ಅವಳು ಈಗ ನನ್ನ ನಿಯಂತ್ರಣದಲ್ಲಿ. ಈಗ ಅವಳು ಆ ಸಾಧ್ಯ ಗಂಡನನ್ನ ಸಾಯಿಸಿ ಬರ್ತಾಳೆ. ಅವಳ ದಿವ್ಯಾತ್ಮ ಪಾಪಾತ್ಮವಾಗಿ ಬದಲಾಗುತ್ತೆ. ನಾಗಮಣಿ ಸ್ಪರ್ಶ ಮಾಡೋ ಶಕ್ತಿಯನ್ನು ಅವಳು ಕಳೆದುಕೊಂಡು ಬಿಡ್ತಾಳೆ. ನಾಗಲೋಕ ಶಾಪಗ್ರಸ್ತವಾಗಿ ಬದಲಾಗುತ್ತೆ. ಆಮೇಲೆ ನಾಗಮಣಿ ನನ್ನದು, ನಾಗಮಣಿಯ ಶಕ್ತಿ ನನ್ನದು. ನೈನಿ, ಇಲ್ಲಿ ಬರ್ಬೇಡ. ನೀನು ಹೋಗಿ ಇಲ್ಲಿಂದ. ನೈನಿ, ಹೋಗಿ ಇಲ್ಲಿಂದ. ಕೀರ್ಗಂಧದಯ್ಯ, ಭಂಡಾರದ ಒಡೆಯ, 7 ಕೋಟಿ ಮೈಲಾರಲಿಂಗೇಶ, ಚಾಂಗಲು ಚಾಂಗಲು ಚಾಂಗಲು. ಮೈಲಾರಲಿಂಗೇಶ ಬೆಟ್ಟದ ಒಡೆಯ, ಮೈಲಾರಲಿಂಗೇಶ ದುಡ್ಡದ ಒಡೆಯ, ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಮೈಲಾರಲಿಂಗ. ಚಾಂಗಲು ಚಾಂಗಲು ಚಾಂಗಲು. ಮನ್ಸಲ್ಲೇನೋ ದುಗುಡ ದುಃಖ ಇತ್ತು ಸ್ವಾಮಿ. ನೀವು ಬಂದ ತಕ್ಷಣ ಎಲ್ಲ ದೂರ ಆಗೋಯ್ತು. ಮನ್ಸಿಗೆ ಸಮಾಧಾನ ಆಯ್ತು.
ಒಂದ್ ನಿಮಿಷ ಇಲ್ಲ ಇರಿ. ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಮೈಲಾರಲಿಂಗ, ಭಕ್ತರಿಗಾಗಿ ರಾಕ್ಷಸರನ್ನು ಕೊಲೆ ಮಾಡಿ ಸಂಹಾರ ಮಾಡಿ ಮೈಲಾರದಲ್ಲಿ ನೆಲೆಸಿರುವ ಮೈಲಾರಲಿಂಗ. ಹಿಡೀರಿ ಸ್ವಾಮಿ. ಬೇಡ ತಾಯಿ. ಯಾಕೆ ಸ್ವಾಮಿ, ನನ್ನಿಂದ ಏನ್ ತಪ್ಪಾಯ್ತು? ತಪ್ಪಲ್ಲ, ಘೋರ ವಿಪತ್ತೇ ಜರುಗು ಹೋಗಿದೆ. ಕೆಚ್ಚಲ ಹಾಲಿಗೆ ಹಾಲಾಹಲ ಬೆರೆತ ಹಾಗಾಗಿದೆ. ಈ ಮನೆಗೆ ಕಾಳ ಸರ್ಪ ಬಂದು ಹೋಗಿದೆ. ಕಾಳ ಸರ್ಪ ಬಂದ ಮನೆ ಕಾಲ ಯಮನಿಗಾಗಿ ಕಾಯ್ತಾ ಇರುತ್ತೆ ತಾಯಿ. ಅಂತ ಮನೆಯಿಂದ ಭಿಕ್ಷೆ ತಗೊಂಡ್ರೆ ಸಾವೇ ಭಿಕ್ಷೆಯಾಗಿ ನಮ್ಮ ಜೋಳಿಗೆಯನ್ನು ಸೇರುತ್ತೆ ತಾಯಿ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಸಾವು ಬಂದಿದ್ದು ಸಾವು ನೋಡಕ್ಕೆ ತಾಯಿ, ನಿನ್ನ ಮಾಂಗಲ್ಯವನ್ನ ಕಿತ್ಕೊಳ್ಳೋದಕ್ಕೆ ತಾಯಿ. ಹಾವು ಹೋಯ್ತು, ಕಂಟಕನೂ ಹೋಯ್ತು ಅಂತ ತಿಳ್ಕೋಬೇಡ ತಾಯಿ. ಸಾವು ಕಂಟಕವಾಗಿ ಕಾಡೇ ಕಾಡುತ್ತೆ. ನಿನ್ನ ಮಾಂಗಲ್ಯಕ್ಕೆ ಸಮಸ್ಯೆ ಇದೆ. ಅದನ್ನ ಕಾಪಾಡ್ಕೊ ಅಂತ ಹೇಳೋಕೇನೆ ಮೈಲಾರಲಿಂಗೇಶ್ವರ ನನ್ನನ್ನ ಇಲ್ಲಿಗೆ ಕಳಿಸಿರೋದು. ನಿನ್ನ ಮಾಂಗಲ್ಯ ಉಳಿಬೇಕು ಅಂದ್ರೆ ನೀನು ಪೂಜೆ ಮಾಡಲೇಬೇಕು ತಾಯಿ. ನೀನು ಆ ಕಂಟಕವನ್ನ ಪರಿಹಾರ ಮಾಡ್ಕೊಳ್ತೀನಿ ಅಂದ್ರೆ ನಾನು ಈ ಭಿಕ್ಷೆಯನ್ನು ತಗೊಳ್ತೀನಿ. ಏನ್ ಪರಿಹಾರ ಮಾಡ್ಬೇಕು ಸ್ವಾಮಿಗಳೇ? ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ನವರಾತ್ರಿ ಪೂಜೆ ಮಾಡಿದ್ರೆ ಮಾತ್ರ ನಿನ್ನ ಮಾಂಗಲ್ಯ ಉಳಿಸ್ಕೊಳ್ಳಕ್ ಸಾಧ್ಯ. ಆಗ ಮಾತ್ರ ನೀನು ಅಂದ್ಕೊಂಡಿದ್ದು ಆಗಕ್ ಸಾಧ್ಯ. ಯಜಮಾನ್ರೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ಯಾವ ದೇವಸ್ಥಾನ? ಇವಾಗ ಟಿವಿಯಲ್ಲಿ ನೋಡಿದ್ವಲ್ಲ, ಅದೇ ದೇವಸ್ಥಾನ. ಯಾವುದು? ಆ ಕನಕದುರ್ಗದಲ್ಲಿರೋ ದೇವಸ್ಥಾನನ? ನೈನಿ, ಅದು ತುಂಬಾ ದೂರ ಅಲ್ವಾ? ಅದು ಅಲ್ಲದೆ ನನಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದೆ. ಒಂದ್ ಕೆಲಸ ಮಾಡು, ನೀನೇ ಹೋಗಿ ಬರ್ತೀಯಾ? ಯಜಮಾನ್ರೆ, ನೆನ್ನೆ ಆಗಿದ್ದೆಲ್ಲ ಗೊತ್ತಲ್ವಾ? ಇನ್ನು ಯಾವ ತೊಂದ್ರೆನೂ ಆಗ್ಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ, ನನ್ಗೋಸ್ಕರ. ಸರಿ, ಆಯ್ತು. ಈಗೇನು, ನೀನ್ ಕರೆದ ತಕ್ಷಣ ದೇವಸ್ಥಾನಕ್ಕೆ ಬರಬೇಕು ಅಷ್ಟೇ ತಾನೆ? ನೀನ್ ಕರೆದ್ರೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಸರಿ, ನಾನು ಹೋಗಿ ರೆಡಿ ಆಗ್ತೀನಿ, ನೀವು ರೆಡಿಯಾಗಿ. ಓಂ ಜ್ವಾಲಮಾಲಿಂಗೇ ನಮಃ. ಓಂ ವೃಂಡಮಾಲಿಂಗೇ ನಮಃ. ತಾಯೇ, ತಾಯೇ, ದಿಗ್ವಿಜಯನ ರೂಪದಲ್ಲಿರುವವನು ದಿಗ್ವಿಜಯ ಅಲ್ಲ ಅನ್ನೋ ಸತ್ಯ ತಿಳಿದಿದೆ. ಅವನು ಯಾರು? ಅವನು ಯಾರು? ಓಂ ಜ್ವಾಲಮಾಲಿಂಗೇ ನಮಃ. ಓಂ ವೃಂಡಮಾಲಿಂಗೇ ನಮಃ. ತಿಳಿಸು ತಾಯೇ, ಯಾರೆಂದು ತಿಳಿಸು. ದಿಗ್ವಿಜಯ ಇಲ್ಲಿ ಬಂದಿರೋದು ಅಸಲಿ ದಿಗ್ವಿಜಯ ಅಲ್ಲ. ಇವನು ಈ ದೇವಸ್ಥಾನಕ್ಕೆ ಇಲ್ಲ, ಇವನು ಯಾವುದೋ ಶುಕ್ರ ಶಕ್ತಿ ಉಪಯೋಗ ಮಾಡಿಕೊಂಡು ರೂಪ ಬದಲಾಯಿಸ್ಕೊಂಡು ಬಂದಿದ್ದಾನೆ. ಇದು ಮಹಾಶಕ್ತಿಯ ದೇವಸ್ಥಾನ. ಇಲ್ಲಿ ಒಳಗೆ ಕಾಲಿಟ್ಟ ತಕ್ಷಣ ಇವನ ಅಸಲಿ ಮುಖ ಗೊತ್ತಾಗುತ್ತೆ. ಇವತ್ತು ಇವನ್ ಯಾರು, ದಿಗ್ವಿಜಯನ್ ವೇಷ ಯಾಕೆ ಹಾಕೊಂಡಿದ್ದಾನೆ ಅಂತ ತಿಳ್ಕೊಂಡೆ ಇಲ್ಲಿಂದ ನಾನು ಹೋಗೋದು. ಹೇಗ್ ಸಾಧ್ಯ? ದೇಹದೊಳಗಡೆ ಶುದ್ಧ ಶಕ್ತಿ ಇದ್ರೆ ದೇವಸ್ಥಾನದ ಒಳಗಡೆ ಕಾಲಿಡೋ ಹಾಗೆ ಇಲ್ಲ. ಆದ್ರೆ ಇವನ್ ಹೇಗೆ ಒಳಗ್ ಬಂದಿದ್ದಾನೆ ಗೊತ್ತಾಗ್ತಾ ಇಲ್ವಲ್ಲ. ಏನು? ಅವನು ದೇವಸ್ಥಾನದ ಒಳಗೆ ಹೋಗಾಯ್ತು, ಕಾಲಿಟ್ಟು ಹೋಗಾಯ್ತು ಅಂದರೆ
ಏನಿದು? ಸಾಧ್ವಿಯ ಗಂಡನನ್ನ ಸಾಯಿಸಬೇಕಾದ ನಾಗಿಣಿ ದಿಗ್ವಿಜಯನ ಸಾಯಿಸೋ ಪ್ರಯತ್ನ ಯಾಕೆ ಮಾಡಿದ್ಲು? ನನ್ನ ಶಕ್ತಿ ತಡೆದು ಅವಳಿಗೆ ಶಕ್ತಿ ತುಂಬಿದ ಆ ಮಹಾಶಕ್ತಿ ಯಾವುದು? ಯಜಮಾನ್ರೆ, ಮರ ಬಿದ್ದೋಯ್ತಾ? ಯಾರು ಬೀಳ್ತಿದ್ದು? ಹೇಗ್ ಬೀಳ್ತು? ನಿಮ್ಮೇಲೆ ಬಿದ್ದಿದ್ದು ಏನ್ ಗತಿ? ಗಾಳಿಗೆ ಬಿದ್ದಿರ್ಬೇಕು ನಂದೀಶ. ನನ್ನ ಪ್ರಾಣ ಉಳಿಸ್ಬಿಟ್ಟೆ ಕಣಮ್ಮ. ಥ್ಯಾಂಕ್ ಯು. ಅಯ್ಯೋ, ಇದ್ರಲ್ಲಿ ನನ್ನ ಸಹಾಯ ಏನೂ ಇಲ್ಲ, ಎಲ್ಲ ದೇವರ ಆಶೀರ್ವಾದ. ಹೇಳಮ್ಮ, ನಿನ್ಗೇನು ಸಹಾಯ ಬೇಕು? ನಾನು ಮಾಡ್ತೀನಿ. ನನ್ನ ಗಂಡನಿಗೆ ಹಾವಿಂದ ತೊಂದರೆ ಆಗ್ತಾ ಇದೆ, ಅದಕ್ಕೆ ಅವ್ರಿಗೆ ರಕ್ಷಣೆ ಬೇಕು. ಏನಾದ್ರೂ ಪರಿಹಾರ ಇದ್ರೆ ಹೇಳಿ. ಈ ದೇವಸ್ಥಾನದಲ್ಲಿ 3 ದಿನ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆಯಮ್ಮ. 3 ದಿನನಾ? ಅದು ಈ ಊರಲ್ಲೇ ಇರ್ಬೇಕಾ? ಇರಕ್ಕೆ ವ್ಯವಸ್ಥೆ ಇಲ್ಲ ಅಂತನಾ? ಏನೂ ಯೋಚನೆ ಮಾಡಬೇಡಿ, ನಮ್ಮನೆಗೆ ಬನ್ನಿ. ಸರ್, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ನೀವು ಬರದೇ ಇದ್ರೆ ತೊಂದರೆ ಆಗುತ್ತೆ. ನೀವು ನನಗೆಷ್ಟು, ನಮ್ಮ ಮನೆಗೆ ಬನ್ನಿ. ದಿಗ್ವಿಜಯ ಅಂತ ನನ್ನ ಹೆಸರು. ಯಾರನ್ನು ಕೇಳಿದ್ರು ನಮ್ಮನೆ ತೋರಿಸ್ತಾರೆ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮನ್ನ ಭೇಟಿಯಾಗಿ. ನಾವು ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಸಂತೋಷ. ಬರ್ತೀವಿ ಸರ್. ಶಿವಾನಿ ಯಾಕೆ ಅಲ್ಲಿಗೆ ಹೋಗಿದ್ಲು? ಇವರೆಲ್ಲ ಯಾರು? ಇವನಿಗೂ ನಾಗಮಣಿಗೂ ಏನಾದರೂ ಸಂಬಂಧ ಇದೆಯಾ? ಅಭಯ್, ನೀನು ನೋಡಿ ಎಷ್ಟು ದಿನ ಆಯ್ತು? ಯಾರಿದು? ನಾನು ಇದಕ್ಕೂ ಮುಂಚೆ ಇವನ್ನ ನೋಡೇ ಇಲ್ಲ. ಹೇಯ್, ಏನೋ ನೀನು? ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಒಳ್ಳೆ ಗೊತ್ತಿಲ್ದಿರೋ ಹಾಗಿದೆಯಲ್ಲ. ಓಹೋ, ಇದು ಅಭಯ್ ಫ್ರೆಂಡು. ಅಭಯ್ಗೆ ಇವ್ನು ಯಾರು ಅಂತ ಗೊತ್ತು, ಆದ್ರೆ ನನಗೆ ಇವ್ನು ಯಾರು ಅಂತ ಗೊತ್ತಿಲ್ವಲ್ಲ. ಅಭಯ್, ಏನಾಯ್ತು ನಿಂಗೆ? ಯಾಕೋ? ಅಭಯ್, ಕ್ಲೋಸ್ ಫ್ರೆಂಡ್ ಸಿಕ್ಕಿದ್ರೆ ಹಗ್ ಮಾಡಿ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ ನಿಂಗೆ? ನೀನ್ ನೋಡಿದ್ರೆ ಒಳ್ಳೆ ಬೆಟ್ ಬಿದ್ದು ಒಂಥರ ಇದೆಯಾ? ಶಿವಾನಿಯನ್ನು ಸಾಯಿಸಿ ಆದಿಶೇಷನನ್ನು ಪಡೆಯಲು ನಾನು ಬಂದಿದ್ದೆ. ಆದರೆ ಆದಿಶೇಷ ಇನ್ನು ಶಿವಾನಿಯನ್ನೇ ಪ್ರೀತಿಸ್ತಾ ಇದ್ದಾನೆ. ಆ ಪ್ರೀತಿ ನನಗೆ ಬೇಕು, ಅದಕ್ಕೆ ತಾನೇ ನಾನು ಬಂದಿರೋದು. ಅವಳನ್ನು ಸಾಯಿಸಿ ಆದಿಶೇಷನ ರಾಣಿಯಾಗಿ ಬಾಳಬೇಕು ಎಂದು ಕನಸು ಕಂಡಿದ್ದೆ. ಆದರೆ ಆದಿಶೇಷ ಎಲ್ಲವೂ ಮರೆತಿದ್ದಾನೆ. ಅವನಿಗೆ ನೆನಪಾದರೂ ಅವನ ಪ್ರೀತಿ ಶಿವಾನಿಗೆ ಮೀಸಲು. ಆದಿಶೇಷನ ಜೊತೆಗೆ ನಾಗಮಣಿಯನ್ನು ತೆಗೆದುಕೊಂಡು ಹೋಗುವುದು ನಾಗಲೋಕದ ಒಪ್ಪಂದವಾಗಿದೆ. ಆದರೆ ಆ ನಾಗಮಣಿಯು ಆ ಮೋಹಿನಿ ಜೊತೆಗಿರುವುದು ಮನುಷ್ಯರನ್ನೇ ನಂಬಲು ಕಷ್ಟ. ಅಂಥದ್ರಲ್ಲಿ ಅವಳು ಪ್ರೇತ ಲೋಕದವಳು. ಅವಳು ನಂಬಿಕೆಗೆ ಅರ್ಹಳಲ್ಲ. ಹೇಗಾದರೂ ಮಾಡಿ ನಾಗಮಣಿಯನ್ನು ಆ ಮೋಹಿನಿಯಿಂದ ಅಪಹರಿಸಬೇಕು. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ದೇಹ ನನ್ನ ಬಳಿ ಇರುವುದು. ಆ ದೇಹವು ಸಿಗದೇ ಇದ್ದರೆ ಆದಿಶೇಷನಿಗೆ ಈ ಲೋಕದಿಂದ ಮುಕ್ತಿಯು ಅಸಾಧ್ಯ. ಇದು ಒಂದು ಕಾರಣವಿದ್ದರೆ ಸಾಕು, ಆದಿಶೇಷನನ್ನು ನನ್ನ ಪರ ಮಾಡಿಕೊಳ್ಳುತ್ತೇನೆ. ಮೊದಲು ಆ ಮೋಹಿನಿಯಿಂದ ನಾನು ನಾಗಮಣಿಯನ್ನು ಪಡೆದುಕೊಳ್ಳಬೇಕು. ಅದಕ್ಕೆ ಏನಾದರೂ ಮಾಡಲೇಬೇಕು. ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಗೊತ್ತು ತಾನೆ? ನೀನು ಆ ಸೀಕ್ರೆಟ್ ಪೊಲೀಸ್ ಆಫೀಸರ್ ತಾನೆ? ನಾನೀಗ ಒಂದು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಐಡೆಂಟಿಟಿನ ರಿವೀಲ್ ಮಾಡಬಾರ್ದು, ಅದಕ್ಕೆ ಸುಮ್ಮನಿದ್ದೆ. ಹೌದಾ? ಮೊದಲೇ ಹೇಳ್ಬೇಕು ತಾನೆ. ಲುಕ್, ಐ ಆಮ್ ವೆರಿ ಸಾರಿ. ಅಯ್ಯೋ, ಯಾರಪ್ಪ ಇದು? ಇವನ್ ಹೆಸರೇನೋ, ಅದೇನ್ ಕತೆನೋ? ಅಲ್ಲ, ನೀನು ಇಲ್ಲಿ ನೈನಿ ಜೊತೆ ದೇವಸ್ಥಾನಕ್ಕೆ ಬಂದೆ. ನೈನಿನಾ? ನೈನಿ ಯಾರು? ಹೇ ಅಭಯ್, ಇದೇನೋ ಈಗ ಕೇಳ್ತಿದ್ಯಾ? ನಿಂಗೆ ನಿಜವಾಗ್ಲೂ ನೈನಿ ಯಾರು ಅಂತ ಗೊತ್ತಿಲ್ವಾ? ವರ್ಷ ವರ್ಷ ನಿಂಗೆ ರಾಖಿ ಕಟ್ತಾಳೆ. ಈಗ ಸಡನ್ ಆಗಿ
ನೀನು ಯಾರು ಅಂತ ಕೇಳ್ತಿದ್ಯಾ? ನೀನ್ ನಿಜವಾಗ್ಲೂ ಅಭಯ ತಾನೆ? ಯಾಕೋ ಹೀಗೆ ಕೇಳ್ತಿದ್ಯಾ? ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ? ನೀನು ನಿನ್ನಿಂದ ನನ್ನನ್ನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದಾಗ ನನ್ನ ಬಳಿ ಇರೋ ನಾಗಮಣಿಯನ್ನು ನೀನು ವಶಪಡಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ನನ್ನ ಹತ್ತಿರ ಇರೋ ನಾಗಮಣಿಗೆ ಆದಿಶೇಷನ ಶಕ್ತಿ ಸೇರಿಸಿದರೆ ಆ ನಾಗಮಣಿ ಪೂರ್ವ ರೂಪಕ್ಕೆ ಬರುತ್ತದೆ. ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿಲ್ವಲ್ಲ? ಆದಿಶೇಷ ಎಲ್ಲಿರುವನು ಎಂದು ನಿನಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನನಗೆ ಗೊತ್ತು. ಏಯ್, ನಿಜ ಹೇಳ್ತಾ ಇದ್ಯಾ? ಎಲ್ಲಿದ್ದಾನೆ ನನ್ನ ಆದಿಶೇಷ? ನಿನ್ನ ಆದಿಶೇಷ ಎಲ್ಲಿರುವನು ಎಂದು ನಾನು ಹೇಳುತ್ತೇನೆ. ಹಾಗೆ ನನ್ನ ಶೇಷನಾಗನ ಎಲ್ಲಿ ಬಚ್ಚಿಟ್ಟಿದೀಯಾ ಅದನ್ನು ನೀನು ಹೇಳು. ಆ ಸತ್ಯ ಹೇಳಲು ನಿನಗೆ ಸಾಧ್ಯವಾಗದು ಎಂದಾಗ ಈ ಸತ್ಯ ಕೂಡ ನಾನು ನಿನಗೆ ಹೇಳುವುದಿಲ್ಲ. ಆದಿಶೇಷನನ್ನು ಬಂಧಿಸಿ ಅವನನ್ನು ನಿನ್ನೆದುರೇ ಕರೆದುಕೊಂಡು ಬರುತ್ತೇನೆ. ನಾಗಮಣಿಗೆ ಶಕ್ತಿ ಆಯಿಸಿ ನಿನ್ನ ಮುಂದೆನೆ ಅವನನ್ನು ಸಂಹಾರ ಮಾಡುತ್ತೇನೆ. ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯನೇ ಇಲ್ಲ. ಯಾಕೆಂದರೆ ನೀನು ನನ್ನ ವಶದಲ್ಲಿರುವೆ. ಆದಿಶೇಷನನ್ನು ಕರೆದುಕೊಂಡು ಬಂದ ಮೇಲೆ ನಿಮ್ಮಿಬ್ಬರ ಸಂಹಾರ. ನನ್ನವರ ಸಾವಿನ ಬಗ್ಗೆ ಮಾತಾಡುತ್ತೀಯ? ಎಷ್ಟು ಧೈರ್ಯ ನಿನಗೆ ಮೋಹಿನಿ! ಇಬ್ಬರಿಗೂ ಪ್ರೀತಿ ಇದ್ದರೂ ಈ ಲೋಕದಲ್ಲಿ ಆ ಪ್ರೀತಿ ಉಳಿಯದು ಮಾಯಂಗನೆ. ಮಾನವ ಲೋಕಕ್ಕೆ ಪ್ರೀತಿಯನ್ನು ಉಳಿಸೋ ಶಕ್ತಿ ಇಲ್ಲ, ಸಾಯಿಸುವ ಶಕ್ತಿ ಮಾತ್ರ. ನಾನು ನನ್ನವನಿಗೆ 125 ಸಂವತ್ಸರ ಕಾದೆ. ಆದರೆ ಈ ಲೋಕಕ್ಕೆ ಬಂದವನು ಪರಿಚಯವಾದ ಮಾನವ ಕನ್ಯೆ ಜೊತೆ ಬದುಕನ್ನು ಕಂಡುಕೊಂಡ. ನನ್ನನ್ನು ಮರೆತ. ಹಾಗಿದ್ದಾಗ ಪ್ರೀತಿ ವ್ಯರ್ಥ ಅಲ್ವಾ ಮಾಯಂಗನೆ? ನೀನು ಇವನನ್ನು ಪ್ರೀತಿಸ್ತಾ ಇರಬಹುದು, ಆದ್ರೆ ಇವನ ಪ್ರೀತಿ ಶಿವನಿಗೆ ಸ್ವಂತ. ಹಾಗಿದ್ದು ವ್ಯರ್ಥ ಪ್ರಯತ್ನ ಅಲ್ಲವೇ ನಿನ್ನದು? ಪ್ರೀತಿನ ಬಿಟ್ಟು ಬಿಡು ಮಾಯಂಗನೆ. ಈ ಆದಿಶೇಷನನ್ನು ಬಿಟ್ಟು ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.